ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮೂರಿನ ಹನುಮ ಜಯಂತಿ ಕಾರ್ಯಕ್ರಮ ಕೇವಲ 4 ದಿನಗಳಿದೆ. ಹಾಗಾಗಿ ರ್ಯಾಂಡಮಾಗಿ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದೇವಸ್ಥಾನ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆಗಲೇ ಹೇಳ್ದಂಗೆ ಹನುಮ ಜಯಂತಿ ಇನ್ನೇನು 4-5 ದಿನ ಆಯಿತು ಅಷ್ಟೇ. ಇವತ್ತಿಂದನೇ ಎಲ್ಲ ಕ್ಲೀನಿಂಗ್ ಮಾಡ್ಕೋತಾವ್ರೆ. ಇವತ್ತಿಂದನೇ ಲೈಟಿಂಗ್ಸ್ ಎಲ್ಲ ಹಾಕ್ತಿದ್ದಾರೆ. ಆ ಕಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ತಿದ್ದಾರೆ. ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಜಾಸ್ತಿ ಜನ ಇದ್ದರೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ನರ್ವಸ್ ಆಗುತ್ತೆ, ಭಯ ಆಗುತ್ತೆ. ಹಾಗಾಗಿ ವೀಡಿಯೋ ಮಾಡೋಕ್ಕೇನೂ ಹೋಗ್ತಿಲ್ಲ. ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಈಗ ನಾನು ಗದ್ದೆ ಹತ್ರಕ್ಕೆ ಹೋಗ್ತಿದ್ದೀನಿ. ನನ್ನ ತಮ್ಮ ಎಕ್ಸಾಮ್ ಇತ್ತು ಅಂದ್ಬಿಟ್ಟು ಗದ್ದೆ ಇನ್ನೇನು ಹನುಮನ್ ಜಯಂತಿ 2-3 ದಿನ ಐತೆ. ಹಾಗಾಗಿ ನಮ್ಮ ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಿದ್ವಿ. ಅಕ್ಕಪಕ್ಕ ಇಲ್ಲೆಲ್ಲ ಗರಿಯೆಲ್ಲ ಹರಿಕೋಬಿಟ್ಟಿತ್ತು. ಹಂಗಾಗಿ ಎಲ್ಲನೂ ಕ್ಲೀನ್ ಮಾಡಿ ಒಂದಕ್ಕೆ ಎತ್ತಿಡ್ತಾಯಿದ್ವಿ ಹಿಂದ್ಗಡಿಗೆ. ಇನ್ನೂ ಸೆತ್ತೆಗಿತ್ತಿ ಎಲ್ಲ ಐತಿ. ಇಲ್ಲೆಲ್ಲನೂ ಕ್ಲೀನ್ ಮಾಡಬೇಕು. ನೋಡಿ, ಆ ಕಡೆ ಎಲ್ಲ ಅವತ್ತು ಊಟ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ಆ ಕಡೆ ಎಲ್ಲ ಕ್ಲೀನ್ ಮಾಡೋರೆ. ಈ ಕಡೆ ನಾವೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತು. ಅದಕ್ಕೆ ನಾನು ನನ್ನ ತಮ್ಮ ಸೇರ್ಕೊಂಡು ಇಬ್ಬರೂ ಕ್ಲೀನ್ ಮಾಡ್ತಾಯಿದ್ದೀವಿ. ಇವೆಲ್ಲನೂ ವೇಸ್ಟೇಜ್ ಏನೇನೈತೆ ಅದನ್ನ ಎಲ್ಲ ಫುಲ್ ಹಿಂದಕ್ಕೆ ಹಾಕ್ಬಿಡ್ತೀವಿ. ಏನೇನು ಬೇಕು ಮಾತ್ರ ಅವು ಮಾತ್ರ ಇಟ್ಕೋತೀವಿ. ನೋಡಿ, ತಗ್ರಿಕಾಯಿ ಇಲ್ಲೂ ಬಿಟ್ಟೈತೆ ನೋಡಿ. ಅಡುಗೆ ನಡೀತಾ ಐತೆ. ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆ ಐತೆ. ಹಂಗಾಗಿ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೋತಾವ್ರೆ. ನೋಡಿ, ಈ ಕಡೆ ಎಲ್ಲ ಲೈಟಿಂಗ್ಸ್ ಬಿಟ್ಟವ್ರೆ. ಇನ್ನೂ ದೇವಸ್ಥಾನಕ್ಕೆ ಏನು ಬಿಟ್ಟಿಲ್ಲ. ಈಗ ನನ್ನ ತಮ್ಮನ್ನ ನೋಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಗದ್ದೆ ಹತ್ರದಿಂದ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅವನೇನು ದನ ಬಂದಿಲ್ಲ. ಏನು ಆನ್ ಮಾಡಿಲ್ಲ. ಎಲ್ಲ ಕಡೆಗೂ ಒಟ್ಟಿಗೆ ಹಾಕ್ಬಿಟ್ಟು ಒಟ್ಟಿಗೆ ಆನ್ ಮಾಡ್ತಾರೆ. ನಾಳೆಲ್ಲ ನಾಡ್ದಷ್ಟೊಳಗೆ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ. ನಮ್ಮನೆ ನಮ್ಮಮ್ಮ ಊರಿಗೆ ಹೋಗೈತೆ, ನಮ್ಮ ಅಪ್ಪನೂ ಹೋಗೈತೆ. ನಾನು ನನ್ನ ತಮ್ಮ ಇಬ್ಬರೇ ಇರೋದು ಇವತ್ತು. ಹಂಗಾಗಿ ಇನ್ನೂ ಊಟ ಮಾಡಿಲ್ಲ. ಊಟ ಮಾಡಿಕೊಂಡು ಫೋನ್ ನೋಡ್ಕೊಂಡು ಮಲ್ಕೋಬೇಕು. ಒಂದಪ್ಪ ವೀಡಿಯೋ ಮಾಡೋಣ ಅಂತ ಒಂದು ರೌಂಡ್ ದೇವಸ್ಥಾನ ಹತ್ರ ಬಂದೆ. ನೋಡಿ ಆ ಕಡೆ ಸ್ವಲ್ಪ ಹಾಕೋರೆ ಲೈಟಿಂಗ್ಸ್ ಎಲ್ಲ. ಒಂದು ರೌಂಡ್ ಫುಲ್ ದೇವಸ್ಥಾನ ಸುತ್ತ ಎಲ್ಲ ಹಾಕೋರೆ. ಇನ್ನೂ ಊರೊಳಗೆ ಕಡೆ ಹಾಕಿಲ್ಲ. ನಾಳೆ ಅಷ್ಟೊಳಗೆ ಹಾಕ್ಬಿಟ್ಟು ನಾಡ್ದಷ್ಟೊಳಗೆ ಲೈಟ ಆನ್ ಮಾಡ್ತಾರೆ. ಆದಷ್ಟು ವೀಡಿಯೋ ಮಾಡ್ತೀನಿ ನಮ್ಮೂರು ಹನುಮನ್ ಜಯಂತಿ ಹಬ್ಬದ್ದು. ಬನ್ನಿ. ವೀಡಿಯೋ ಏನು ಮಾಡೋಕ್ಕೋಗಿಲ್ಲ. ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ದೇವಸ್ಥಾನ ಪೂಜೆ ಇತ್ತು, ಹಂಗಾಗಿ ಊಟದ್ದೆಲ್ಲ ಬಡಿಸೋದೆಲ್ಲ ಇತ್ತು. ಹಂಗಾಗಿ ಏನು ವೀಡಿಯೋ ಮಾಡೋಕ್ಕೋಗಿಲ್ಲ. ಈಗ ಬೆಳಗ್ಗೆ ಎದ್ದು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದೇವಸ್ಥಾನ ಎಲ್ಲ ತೊಳಿತವ್ರೆ. ಈಗ ದೇವಸ್ಥಾನ ಎಲ್ಲ ನೆನ್ನೆ ತೊಳೆದಾಯಿತು. ಈಗ ರೋಡೆಲ್ಲ ತೊಳಿತವ್ರೆ. ಫುಲ್ಲು ರೋಡೆಲ್ಲ ಫುಲ್ ಕ್ಲೀನ್ ಮಾಡ್ತವ್ರೆ. ಅಲ್ಲಿಂದ ಹಿಡಿದು ಅಲ್ಲಿ ಅಂಗ್ಳು ಫುಲ್ಲು ಊಟದ್ದು. ಹಂಗಾಗಿ ಕ್ಲೀನಾಗಿರಬೇಕು ಅಂತ ಫುಲ್ ರೋಡೆಲ್ಲ ತೊಳಿಸ್ತಾ ಇದ್ದಾರೆ. ದೇವಸ್ಥಾನದ ಇನ್ನೂ ಲೈಟ್ ಬಿಟ್ಟಿಲ್ಲ. ಈ ಕಡೆ ಇನ್ನೂ ತೊಳೆದಿಲ್ಲ, ತೊಳಿಬೇಕು. ದನಗಳೆಲ್ಲ ಕಟ್ಟಾಕ್ಬಿಟ್ಟು ಈಗ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಸ್ವಲ್ಪ ಎಡಿಟ್ ಮಾಡೋದಿತ್ತು. ಹಂಗಾಗಿ ಎಡಿಟ್ ಎಲ್ಲ ಇಲ್ಲೇ ಮಾಡಿಕೊಂಡು ಹೋಗ್ತಾಯಿದ್ವಿ. ಮನೆ ಹತ್ರ ಸ್ವಲ್ಪ ಸೌಂಡ್ ಇತ್ತು, ಮೈಕೆಲ್ಲ ಹಾಕಿದ್ರು. ಹಂಗಾಗಿ ಎಡಿಟ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇಲ್ಲೇ ಎಡಿಟ್ ಮಾಡಿಕೊಂಡು ಇವತ್ತು ಸಂಜೆ ವೀಡಿಯೋ ಯಾವುದು ಅಪ್ಲೋಡ್ ಮಾಡಬೇಕು ಅದನ್ನ ಎಡಿಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನ ಎಲ್ಲ ನೆನ್ನೆ ತೊಳೆದಾಗಿತ್ತು. ಇವತ್ತು ರೋಡೆಲ್ಲ ತೊಳಿತಾಯಿದ್ರು. ಹಾಗಾಗಿ ಇನ್ನೂ ರೋಡ್ ತೊಳಿತಿದ್ರು. ಆಮೇಲೆ ಮೈಕೆಲ್ಲ ಸೌಂಡ್ ಬರ್ತಿತ್ತಲ್ಲ ಅಂದ್ಬಿಟ್ಟು ಹಂಗಾಗಿ ದನ ಕಟ್ಟಾಕ್ಬೇಕಿತ್ತಲ್ಲ, ಇವ್ನು ಕಟ್ಟಾಕ್ತಿದ್ದ ದನ ನನ್ನ ತಮ್ಮ. ನಾನೊಂದು ಸ್ವಲ್ಪ ಹೊತ್ತು ಎಡಿಟ್ ಮಾಡಿಬಿಟ್ಟು ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಗದ್ದೆ ಹತ್ರದಿಂದ ಬಂದ್ರೂ ಇನ್ನೂ ಇಷ್ಟು ದೂರ ತೊಳೆದವ್ರೆ ಅಷ್ಟೇ. ಇನ್ನೂ ಆ ಕಡೆ ಎಲ್ಲ ತೊಳಿಬೇಕು. ಮಳೆ ಬರೋಂಗೆ ಬೇರೆ ಐತೆ, ಮಾಡಾಗ್ಬಿಟ್ಟೈತೆ ಫುಲ್ಲು. ಏನು ಮಾಡ್ತದೆ ಗೊತ್ತಿಲ್ಲ, ಮಳೆ ಬೇರೆ ಬರೋಂಗೈತೆ. ಇನ್ನೂ ತೊಳೆಯೋದು ಇನ್ನೂ ಅಲ್ಲಿ ತನಕ ಇದೆ. ಎಲ್ಲ ನಿಂತ್ಕೊಂಡು ನೋಡ್ತವ್ರೆ. ನಮ್ಮನೆ ಅತಿಥಿಗಳು ಬಂದ ತಕ್ಷಣ ಅಡುಗೆ ಮನೆ ಸೇರಿಕೊಂಡು ಚಕ್ಲಿ ಮಾಡ್ತಿದ್ದಾರೆ. ಗೈಸ್ ನೋಡಿ, ಚಕ್ಲಿ ನಮ್ಮ ಪ್ರಿಯವರು ಬಂದಿದ್ದಾರೆ. ಪ್ರಿಯವ್ರು ಏನಾರು ಮಾತಾಡಿ. ಗೈಸ್ ಫೋನ್ ಮಾಡಿದ್ದೆ ಬನ್ನಿ ಹಬ್ಬಕ್ಕೆ ಅಂತ. ಗೈಸ್ ಮಾಡಿದ್ದೆ. ಗೈಸ್ ಬಂದು ಚಕ್ಲಿ ಬೇಯಿಸ್ತವ್ರೆ. ಗೈಸ್ ಸಾರೆಲ್ಲ ರೆಡಿ ಆಗೈತೆ. ಅಲ್ಲಿ ನನ್ನ ತಂಗಿ ಚಕ್ಲಿ ಬೇಯಿಸ್ತಾಳೆ. ಇಲ್ಲಿ ನಮ್ಮಮ್ಮ ಅನ್ನ ಬಸಿತೈತೆ. ಅದಾದ್ಮೇಲೆ ಒಂದು ರೌಂಡು ದೇವಸ್ಥಾನ ಹತ್ರ ಹೋಗ್ಬೇಕು. ಲೈಟೆಲ್ಲ ದೇವಸ್ಥಾನ ಹತ್ರ ಮಾತ್ರ ಲೈಟ್ ಆನ್ ಮಾಡೋರೆ. ಅದೊಂದು ವೀಡಿಯೋ ಮಾಡ್ತೀನಿ. ವೀಡಿಯೋ ಮಾಡಿಬಿಟ್ಟು ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಗೈಸ್ ಎಷ್ಟು ನಿಮಿಷ ಆಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಈ ವಿಡಿಯೋನ ಎಂಡ್ ಮಾಡಿ ನಾಳೆಯಿಂದ ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮಾಡ್ತೀನಿ ಅಪ್ಲೋಡ್.
ಆಯ್ತಾ ಲೈಫ್ ಇದನ್ನ ಚೇರ್ಗಳಿಗೆಲ್ಲ ಬಣ್ಣ ಹೊಡಿಬೇಕು ಅಂದ್ಬಿಟ್ಟು ಕರೆದೆ ಅವರು ಮೇಲ್ಗಡೆಗೆ ಹೋಗಿ ಬರ್ತಾರಂತೆ. ಸೊ ವೆಯ್ಟ್ ಮಾಡ್ತಿರೋದೆ. ಇಲ್ಲಿ ಚೇರ್ಗಳೆಲ್ಲ ಇಟ್ಟವ್ರೆ, ಅಲ್ಲಿ ನೋಡಿ ಅಲ್ಲಿ ಚೇರೆಲ್ಲ ಇಟ್ಟವ್ರೆ. ಚೇರ್ಗಳೆಲ್ಲ ಒಂದೇ ಕಲರ್ ಐತೆ, ಅವ್ರು ತರಿಸೋದು ಮತ್ತು ನಮ್ಮದು ಎರಡು ಒಂದೇ ಕಲರ್ ಐತೆ ಅಂದ್ಬಿಟ್ಟು ಅದಕ್ಕೆ ನಾವು ಪೇಂಟ್ ಹೊಡೆಯೋಕ್ಕೆ ಅಂತ ಬಂದಿದ್ದೀವಿ. ಟೇಬಲ್ಗೂ ಇದು ಮಾಡಬೇಕಂತೆ. ನೋಡಿ ದೇವಸ್ಥಾನದ ಲೈಟಿಂಗ್ ಫಿಸ್ಟ್ ಬಿಟ್ಟಿದ್ದಾರೆ. ಇನ್ನೂ ಕಾಂಪೌಂಡ್ದೆಲ್ಲ ಇನ್ನೂ ಆನ್ ಆಗಿಲ್ಲ, ನಾಳೆ ಆನ್ ಆಗುತ್ತೆ. ಸೊ ಇನ್ನೂ ಊಟ ಆಗಿಲ್ಲ. ನಮ್ಮ ಮನೇಲಿ ನಮ್ಮ ಆಂಟಿ ನನ್ನ ತಂಗಿ ಎಲ್ಲ ಬಂದವ್ರೆ. ನೋಡಿ ಫುಲ್ ಲೈಟು. ನಾಳೆದು ಫುಲ್ ನಮ್ಮ ಮೂರದೇ ವೀಡಿಯೋ ಆಗಿರುತ್ತೆ. ಸೊ ಇನ್ನು ಈ ಕಡೆ ಚೇರ್ಗಳು ಅಲ್ಲಿ ಹೊಡಿತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿಗೆ, ನೆಕ್ಸ್ಟು ಅಲ್ಲೂ ಸ್ವಲ್ಪ ಅವೆ. ಅದಾದಮೇಲೆ ಟೇಬಲ್ಗಳು ಸ್ವಲ್ಪ ಅವೆ. ಟೇಬಲ್ಗಳಿಗೂ ಇದು ಮಾಡಬೇಕು, ಗುರ್ತು ಮಾಡ್ಕೋಬೇಕು ನಮ್ಮೂರು ಯಾವುವು ಅಂತ. ನೋಡಿ ಊರೊಳಗೆಲ್ಲ ಲೈಟಿಂಗ್ಸ್ ಹೋಗೋರು ಒಂದು ರೌಂಡ್ ತೋರಿಸ್ಕೊಬತ್ತೀನಿ. ಒಂದು ಕಡೆಗೆ ಸಾಕು ಕಂದ್ಬಿಡಿ, ಎರಡು ಕಡೆಗೇನು ಬೇಡ ತೆಗೀರಿ, ಒಂದು ಕಡೆಗೆ ಸಾಕು. ಅಮ್ಮ ಕೂಗ್ತಾ ನೋಡು. ಏನಮ್ಮ ಹಳ್ಳಿ ಮರಕ್ಕೆ ಇನ್ನೂ ಬಿಡ್ತಾರಂತೆ ಬೆಳಗ್ಗೆಗೆ ಲೈಟಾ. ಸೊ ಇನ್ನೂ ಹಳ್ಳಿ ಮರಕ್ಕೆ ಬಿಟ್ಟಿಲ್ಲ, ಅದಕ್ಕೆ ನಮ್ಮ ಅಮ್ಮ ಕೇಳ್ತೈತೆ ಹಳ್ಳಿ ಮರಕ್ಕೆ ಇನ್ನೂ ಬಿಟ್ಟೇ ಇಲ್ವಲ್ಲ ಅಂತ. ಇನ್ನೂ ಹಳ್ಳಿ ಕಟ್ಟೆಗೆ ಬಿಟ್ಟಿಲ್ಲ, ಮಾರಿಗುಡಿಗೆ ಬಿಟ್ಟಿಲ್ಲ, ಹೆಬ್ಬಾಕ್ಲಿಗೆ ಏನೂ ಬಿಟ್ಟಿಲ್ಲ ಈ ಲೈಟಿಂಗ್ಸು. ಎಲ್ಲ ನಾಳೆ ಬೆಳಗ್ಗೆ ಅಷ್ಟೊಳಗೆ ಎಲ್ಲ ಫುಲ್ಲು ನಾಳೆ ಸಂಜೆ ಅಷ್ಟೊಳಗೆಲ್ಲ ಕ್ಲಿಯರ್ ಆಗುತ್ತೆ. ನೋಡಿ ಇನ್ನೂ ಕಾಂಪೌಂಡ್ ಏನು ಗೊತ್ತಿಲ್ಲ. ಇಲ್ಲಿ ಕಾಂಪೌಂಡ್ ಎಲ್ಲ ಹಂಗೆ ಐತೆ. ಬರೀ ಗರ್ಭಗುಡಿದು ಮಾತ್ರ ಮತ್ತು ಇದ್ರದ್ದು ಗೋಪುರ ಮಾತ್ರ ಲೈಟ್ ಹಾಕವ್ರೆ. ಕಾರು ಕೂಗ್ತಾ ನೋಡು, ಏಕೆ ಬತ್ತನಂತೆ ತಡೆ. ನಮ್ಮಮ್ಮ ಕರಿತೈತೆ ಅವನ್ನ. ಇನ್ನೂ ಆ ಕಡೆ ಇವೆ ಚೇರ್ಗಳು.